Hi guys, welcome back to my channel. So finally back with a new video. ಮನಿ ಒಳಗ ವಿಡಿಯೋ ಮಾಡೋದು ಒಂದ್ ಸ್ವಲ್ಪ ಕಿರಿಕಿರಿ ಯಾರ ಡಿಸ್ಟರ್ಬೆನ್ಸ್ ಯಾರು ಬರ್ತಾರೋ ಮಾತಾಡಿಸ್ತಾರೋ ಏನ್ ಮಾಡತ್ತಿ ಅದು ಲೈಕ್ ಇಂಡಿಯನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳದಾಗ ಪ್ರೈವಸಿ ಅನ್ನೋ ವರ್ಡ್ ಅದಕ್ಕೆ ಇಂಪಾರ್ಟೆನ್ಸ್ ಇಲ್ಲ, ವ್ಯಾಲ್ಯೂ ಇಲ್ಲ, ಅದು ಜೀವಂತವಾಗಿನೂ ಇಲ್ಲ. ತುಂಬಾ ನೋವಾಗುತ್ತ್ರಿ. ಓಕೆ, ಲೈಕ್ ಪ್ರೈವಸಿ ಅನ್ನೋ ಪ್ರೈವಸಿ ಎಲ್ಲ ಏನಿಲ್ಲ. ನೀವು ಹುಟ್ಟಿದಾಗಿಂದ ನಿಮ್ ನೋಡಿದೀವಿ, ಏನ್ ಪ್ರೈವಸಿ ನಮ್ ಮುಂದೆ ಮುಚ್ಚಿಡ್ತಿ ಎಲ್ಲ ಹೇಳ್ಬೇಕ್ ನೀ. ಹಂಗ ಫಾರಿನ್ ಒಳಗ ಲೈಕ್ ಇವನ್ ಪೇರೆಂಟ್ಸ್ ಅವ್ರ ಚಿಲ್ಡ್ರನ್ಸ್ ರೂಮಿಗೆ ಹೋಗ್ಬೇಕಂದ್ರ ನಾಕ್ ಮಾಡಿ ಹೋಗ್ತಾರಂತ. ನಮ್ಮವ್ರ ನಾಕ್ ಎಲ್ಲ ಮಾಡಂಗಿಲ್ಲ, ದೊಡ್ಡ ಪಡಲ್ಲೊಂದ್ ಜಾಡ್ಸಿ ಒದ್ದು ಬಾಗಿಲ್ ಜಾಡ್ಸಿ ಒದ್ದ ಅಲ್ಲ ಮಗನ ಹಿಂಗೆಲ್ಲ ಮಾಡ್ತೀಯ. ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಬಾಗ್ಲ ಓಪನ್ ಇಡ್ಬೇಕ, ಲ್ಯಾಚ್ ಹಾಕಂಗಿಲ್ಲ, ಏನ್ ಮಾಡ್ತೀಯಲ್ಲ ಗೊತ್ತಾಗ್ಬೇಕು ನಮ್ಗ. ಸೊ ಇದು ಪ್ರೈವಸಿ. ಅವ್ರಿಗೇನ್ ಅನ್ನಕ್ಕೂ ಬರಂಗಿಲ್ಲ. ಏನಾರ ಅಂದ್ರ 9 ತಿಂಗಳು ಹೊಟ್ಯಾಗ ಇಟ್ಕೊಂಡು ಬೆಳೆಸಿ ವಾಪಸ್ ಮಾತಾಡಕ್ ಕಲ್ತ್ರಪ್ಪ ಹುಡುಗರ ಅಂದಂಗ ಆಕೇತದ. ಆಮೇಲೆ ಏನೈತಿ ಎಲ್ಲ ನಮ್ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾರ. ಬೈ ಚಾನ್ಸ್ ಹೋಗಿ ಏನಾರ ಶೇರ್ ಮಾಡ್ರಿ ನೀವು, ಮಮ್ಮಿ ಹಿಂಗಾಯ್ತು, ಪಪ್ಪ ಹಿಂಗಾಯ್ತು ಅಂತೇಳಿ. ಅದೊಂದು ಫುಲ್ ಲೆಸನ್ಸ್, 1 ತಾಸ್ ಲೆಕ್ಚರ್ ನಿಮ್ಗೆ. ಅದ ಟ್ರ್ಯಾಪ್ ಅದ. ಏನೈತಿ ಎಲ್ಲ ಹೇಳಂದ್ರ ನೀವ್ ಎಲ್ಲ ಹೇಳ್ಬಾರ್ದ. ಹೇಳಿದ್ರು ವಾಪಸ್ ಕಿರಿಕಿರಿನದ. ಆಮೇಲೆ ಬೇರೆದವ್ರ ಮುಂದೆ ಹೇಳೋದೆ ಫುಲ್ ಫ್ರೀಡಮ್ ಕೊಟ್ಟಿದ್ದೇವ್ರಿ, ಬಿಟ್ಟಿದ್ದೇವ್ ಹೆಂಗ್ ಬೇಕಂಗಿರು, ಏನ್ ಬೇಕಾದ್ ಮಾಡು. ಇವ್ರ ಫ್ರೀಡಮ್ 2 ಸೆಂಟೆನ್ಸ್ ಮುಗಿತೈತಿ. ಆಮೇಲೆ ಈಗ ನೋಡಿರ್ಬೇಕು ನೀವು, ಈಗ ಜನರೇಷನ್ ಒಳಗ ಡಿಪ್ರೆಷನ್, ಆಂಗ್ಸೈಟಿ ಅದು ಇದು ಮನ್ ಮಸೂತಿ ಸುಡ್ಗಾಡ. ಸೊ ಅವ್ರು ಈಗ ಡಿಪ್ರೆಷನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿದಾಗ ಏನ್ ನಡೆಯಂಗಿಲ್ಲ. ಅದು ಎಲ್ಲ ಇಲ್ಲಿ ಡಿಪ್ರೆಷನ್ ಆಂಗ್ಸೈಟಿ ಅಂದ್ರ ಮತ್ತ ಚಾ ಕುಡಿ ಕಮ್ಮಿ ಆಕೈತಿ ಅಂತ ಹೇಳ್ತಾರ. ಚಾ ಕುಡಿ, ಒಂದ್ 5 ನಿಮಿಷ ಮಕ್ಕೊಂಡೇಳು, ಫ್ರೆಶ್ ಹಾಕಿ ಕೆಲ್ಸಕ್ಕೆ ಹತ್ ವಾಪಸ್. ಅದೆಲ್ಲ ಸಾವ್ಕಾರ್ ಮಂದಿಗೆ, ಅದು ರಿಚ್ ಪೀಪಲ್ಸ್ ಡಿಪ್ರೆಷನ್. ಅದು ಅವ್ರು ಸ್ವಲ್ಪ ಮಾಲ್ಡೀವ್ಸ್, ಗೋವಾ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಸೋಲೋ ಡ್ರೈವ್, ಕಾಗದದ ದೋಣಿಯಲ್ಲಿ ಅಂತ ಹೇಳಿ ಬೈಕ್ ತಗೊಂಡ್ ಹೋಗ್ ಬಂದ್ರ ಅವ್ರ ಡಿಪ್ರೆಷನ್ ನೆಟ್ ಆಗ್ತಾವ. ನಮ್ಮ ಹಂಗಿಲ್ಲ, ಚಾನ ಕುಡಿಬೇಕು. ಚಾ ಕುಡ್ದಂದ್ರೆ ಡಿಪ್ರೆಷನ್ ಕಮ್ಮಿ ಮಾಡ್ಕೋಬೇಕು. ಅದು ಪ್ರೆಷರ್. ಮತ್ ನಮ್ಗೆ ಚಾ ಮುಗಿ 1 ಗ್ಲಾಸ್ ಚಾ ಕುಡಿಯೋವಾಗ ನಾವ್ ಆಟೋಮೆಟಿಕ್ ಮೈಂಡಿಗೆ ಹೇಳ್ಬೇಕು, ಕಮ್ಮಿ ಆಯ್ತು ಡಿಪ್ರೆಷನ್ ಕಮ್ಮಿ ಆಯ್ತು. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಳ್ರಿ ನೀವು ಡಿಪ್ರೆಷನ್ ಹೊಂಟಿದೆ ಅಂತೇಳಿ. ಡಿಪ್ರೆಷನ್ ಎಲ್ಲಿ ಹೋಗ್ತೀವಿ, ರೊಕ್ಕ ಬೇಡಬೇಡ, ಜಲ್ದಿ ಬಾ ಸಂಜಿಕ. ಒಬ್ಬ ಹೊಂಟಿದ್ರು ಮತ್ತೆ ಯಾರನ್ನ ಕರ್ಕೊಂಡ್ ಹೊಂಟಿದ್ದೇವ್, ಫ್ರೆಂಡ್ಸ್ ಯಾರು ಬರಲ್ತಾರ, ಸಾವಕಾಶ ಹೋಗ್ ಬರ್ರಿ. ಊಟ ಅದು ಏನಾರ ಮಾಡಿಕೊಡ್ಲೇನ, ರೊಟ್ಟಿ ಅದು ಹೆಂಗ್ ಕಟ್ಕೊಂಡ್ ಹೋಗ್ತೀರಿ ಅಂತ ಕೇಳಿದ್ರು ಕೇಳ್ತಾರ. ಈಗ ಸಿಚುವೇಶನ್ ಹೆಂಗೈತಂದ್ರ, ಡಿಪ್ರೆಷನ್ ಸ್ಪೆಲ್ಲಿಂಗ್ ಗೊತ್ತಿಲ್ದವ್ರು ಸಾಕ ಡಿಪ್ರೆಷನ್ ಹೊಂಟಿದಾರೆ. ಈ ಮೊದ್ಲಿನ ಟೈಮ್ದಾಗ ಡಿಪ್ರೆಷನ್ ಅದು ಏನ್ ಮಂದಿಗೆ ಗೊತ್ತಿರ್ಲಿಲ್ಲ. ಮುಂಜಾನೆ ಸಂಜೆ ತನ ಕೆಲಸ ಮಾಡ್ತಿದ್ರು, ಫುಲ್ ಆಕ್ಟಿವ್ ಇರ್ತಿದ್ರು, ಎಲ್ಲತ್ರೊಳಗ ಫುಲ್ ಇಂಟೆನ್ಸ್ ಆಕ್ಟಿವಿಟೀಸ್ ಮಾಡ್ತಿದ್ರೆ. ಈ ಖಾಲಿ ಕುಂತ್ಕೊಂಡ್ ಡಿಪ್ರೆಷನ್ ಬಂದಿದ್. ಖಾಲಿ ಕುಂತ ನಾವು ಪಾಸ್ಟ್ ಒಳಗಿರ್ತೇವೆ, ಇಲ್ಲ ಫ್ಯೂಚರ್ ಒಳಗಿರ್ತೇವೆ, ಪ್ರೆಸೆಂಟ್ ಒಳಗಿರಂಗಿಲ್ಲ. ಸೊ ಸಾವಕಾಶ ಡಿಪ್ರೆಷನ್ ಹೋಗ್ಬಿಡ್ತೀವಿ. ಸೊ ಹಂಗೆ ಸಿಚುವೇಶನ್. ಸೊ ಈಗ ಯಾರ ಕೇಳ್ತೈತಿ, ಡಿಪ್ರೆಷನ್ ಆಂಗ್ಸೈಟಿ ಇದು ಕಾಮನ್ ಆಗ್ಬಿಟ್ಟೈತಿ. ಖಾಲಿ ಕೂತು ಡಿಪ್ರೆಷನ್. ಮೊದ್ಲು ಡಿಪ್ರೆಷನ್ ಅಂದ್ರ ಅದೇನೊಂದು ರೋಗ, ಪೇಷಂಟ್ ಇದ್ದಂಗಿತ್ತು ಸಿಚುವೇಶನ್.
ಈಗ ಹಂಗಿಲ್ಲ, ಒಂದ್ ಅರ್ಧ ತಾಸು ಫ್ರೀ ಮಧ್ಯಾಹ್ನ ಟೈಮ್ ಇದ್ರೆ ಡಿಪ್ರೆಷನ್ ಹೋಗ್ಬಿಡ್ತಾರೆ ಎಲ್ಲರೂ. ಸೊ ಅದೊಂದು ಶಾರ್ಟ್ ಟ್ರಿಪ್ ಆಗಿಬಿಟ್ಟೈತಿ ಡಿಪ್ರೆಷನ್ ಅಂದ್ರ. ಹಿಂಗೇ ಅವ್ನು ಆಮೇಲೆ ಒಬ್ಬೊಬ್ರು ಡಿಪ್ರೆಷನ್ ಹೋಗ್ತಾರ, ಒಬ್ಬೊಬ್ರು ಅಲ್ಲೇ ಇರ್ತಾರ. ಅವ್ರು ಅಲ್ಲೇ 2 BHK ಮಾಡಿದಾರು, ಅಲ್ಲೇ ಇರ್ತಾರ, ವಾಪಸ್ ಬರಂಗಿಲ್ಲ ಅವರು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ರೊಕ್ಕ ಕೊಟ್ಟವ್ರು ಡಿಪ್ರೆಷನ್ದಾಗ, ರೊಕ್ಕ ಇಸ್ಕೊಂಡವ್ರು ಡಿಪ್ರೆಷನ್ ಒಳಗ, ಬಟ್ ಎಲ್ಲಾರು ಡಿಪ್ರೆಸ್ಡ್. ಮಗಗ್ ಜಾಬ್ ಹತ್ತುವತನೂ ಡಿಪ್ರೆಷನ್, ಮದ್ವೆ ಆಗುವತನೂ ಡಿಪ್ರೆಷನ್. ಒಂದ್ ಸ್ವಲ್ಪ ಜನ ಮದ್ವೆ ಆಗೋಲ್ತನ ಡಿಪ್ರೆಷನ್ದಾಗ ಇದಾರು, ಒಂದ್ ಸ್ವಲ್ಪ ಜನ ಮದ್ವೆ ಆಗೇತನ್ ಡಿಪ್ರೆಷನ್ ಒಳಗಿದಾರು. ಅದಕ್ಕ ರಿಚ್ ಪೀಪಲ್ ಅವ್ರ ಡಿಪ್ರೆಷನ್ ಒಂದ್ ಸ್ವಲ್ಪ ಚಲೋ ಇರ್ತಾವ, ನೋಡುವಂಗಿರ್ತಾವ. ಲೈಕ್ ಅಡ್ಜಸ್ಟ್ ಮಾಡ್ಕೊಂತಾರ. ಅವ್ನ ಡಿಪ್ರೆಷನ್ ಅಂದ್ರ ಲೆಟ್ ಅಸ್ ಗಿವ್ ಸಮ್ ಟೈಮ್ ಫಾರ್ ಹಿಮ್, ಲೆಟ್ ಹಿಮ್ ಎಂಜಾಯ್ ಸ್ಮಾಲ್ ಟ್ರಿಪ್, ಸೋಲೋ ಡ್ರೈವ್, ಮಾಲ್ಡೀವ್ಸ್, ಅವು ಇವು ಎಲ್ಲರೂ ಒಂದ್ ಸ್ವಲ್ಪ ಹೋಗ್ ಬಾ, ಎಲ್ಲ ಪೀಸ್ ಆಗಿ ರಿಲ್ಯಾಕ್ಸ್ ಆಗಿ ಬಾ, ದೆನ್ ಯು ಕ್ಯಾನ್ ಕ್ಯಾರಿ ಆನ್ ಅವರ್ ಬಿಸ್ನೆಸ್ ಅಂತ ಹೇಳ್ತಾರೆ. ಇಲ್ಲಿ ಹಂಗಿಲ್ಲಲ್ಲ, ಡಿಪ್ರೆಷನ್ ಅದೇನ ಮತ್ತೇನು ಹೊಸದೇನು ಖರ್ಚು ತಕೊಂಬರ್ಬೇಡ ನೀ. ಡಿಪ್ರೆಷನ್ ಅದು ಡಿಪ್ರೆಷನ್ ಏನಿಲ್ಲ, ಸುಮ್ ಗಪ್ ಮನ್ಯಾಗಿರ, ಊಟ ಮಾಡು, ಒಂದ್ ಯಾವ್ದಾರ ಪಿಕ್ಚರ್ ನೋಡ ಪ್ರೈಮ್ ಒಳಗ್, ಚಲೋ ಆಕ ಎಲ್ಲ ಡಿಪ್ರೆಷನ್ ಹೋಗ್ತೈತಿ, ಪೀಸ್ ಆಗು. ಸೊ ಡಿಪ್ರೆಷನ್ ಅದು ಎಲ್ಲಾರ್ದು ಒಂದೊಂದು ಕಾಂಟೆಕ್ಸ್ಟ್ ಬೇರೆ ಬೇರೆ ಐತಿ, ಎಲ್ಲಾರ್ದು ಒಂದೊಂದು ಅದು ಅದ್ರ ಅಪ್ರೋಚ್ ಮಾಡೋದು ವೇ ಎಲ್ಲ ಅದು ಎಲ್ಲಾರ್ದು ಬೇರೆ ಐತಿ. ಜಪಾನ್ ಒಳಗ ಒಂದು ಕಂಪನಿ ಐತಂತ, ಒಂದು ಕಾನ್ಸೆಪ್ಟ್ ಅದ ಜೊಹಾತ್ಸು ಅಂತ ಹೇಳಿ, ನೀವು ಗೂಗಲ್ ಮಾಡಿ ನೋಡ್ರಿ. ಅದೇನಂದ್ರ ಅದಕ್ಕೆ ನೈಟ್ ಕಂಪನೀಸು ಅಂತಾರ. ಇವಾಗ ಏನೋ ಒಂದು ಮನುಷ್ಯ ಪ್ರಾಬ್ಲಮ್ದಾಗ ಬಂದು, ಏನೋ ಒಂದು ಸೊಸೈಟಿಯಲ್ ಪ್ರೆಷರ್, ಡಿಪ್ರೆಷನ್, ಡಿವೋರ್ಸ್, ಫೇಲ್ಯೂರ್, ಲೈಫ್ ಒಳಗೆ ಏನಾದ್ರು ಒಂದು ಹ್ಯೂಜ್ ಲಾಸ್, ಏನೋ ಫುಲ್ ಬೇಜಾರಾಗಿ ಲೈಫ್ದಾಗ ಇಂಟ್ರೆಸ್ಟ್ ಹೋಗ್ಬಿಟ್ಟು ಅವ್ನು ಫುಲ್ ಆ ಟೈಪ್ ಸಿಚುವೇಶನ್ ಬಂದಾಗ ಅವ್ರಿಗೊಂದು ಇದೊಂದು ಕಾನ್ಸೆಪ್ಟ್ ಐತೆ. ಏನಂದ್ರೆ ಲೈಕ್ ಜೊಹಾತ್ಸು ಅಂತೇಳಿ, ಅವ್ರು ಒಂದು ಕಂಪ್ನಿಗಳು ಇರ್ತಾವ, ಅವ್ರನ್ನ ಅಪ್ರೋಚ್ ಮಾಡಿದ್ರ ಕಂಪ್ನಿಗಳು ನಿನ್ನ ಬೇರೆ ಕಡೆ, ನಿನ್ನ ಎಲ್ಲೋ ಒಂದು ಕಡೆ ಅನ್ನೊಂದು ಪ್ಲೇಸ್ ಒಳಗೆ, ಅನ್ನೊಂದು ಅಂದ್ರೆ ಜಪಾನ್ ಒಳಗೆ ಬೇರೆ ಕಡೆ ಎಲ್ಲೋ ಒಂದು ಪ್ಲೇಸ್ದಾಗ ಓದ್ಬಿಡ್ತಾರ. ಎಲ್ಲ ಹೊಸ ಹೆಸರು, ಹೊಸ ಪ್ಲೇಸ್, ಹೊಸ ಮಂದಿ ನಡು ಬಿಡ್ತಾರ, ನಿಂಗೆ ಹೊಸ ಲೈಫ್ ಸ್ಟಾರ್ಟ್ ಮಾಡ್ಬೋದು ನೀ. ಸೊ ಅದಕ್ಕೆ ವಾಪಸ್ ನೀನು ಪೊಲೀಸರು ಹುಡ್ಕಾಡಂಗಿಲ್ಲ. ಸೊ ಯು ಕ್ಯಾನ್ ಸ್ಟಾರ್ಟ್ ಅ ನ್ಯೂ ಲೈಫ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಂದ್ರೆ ಲೈಕ್ ಸಾಕಾಗಿರ್ತೈತಲ್ಲ ಒಂದು ಮನುಷ್ಯಾಗ, ಬೇಜಾರಾಗಿ ಯಾವ್ದೋ ಕಿರಿಕಿರಿ, ಅದ ಜನ ಸುಮ್ಮ ಫೇಕ್ ಪೀಪಲ್, ಅದು ಹೋತ್ರ ಒಂದು ಟೈಪ್ ಏನೋ ಲೈಫ್, ಹೊಸ ಲೈಫ್ ಸ್ಟಾರ್ಟ್ ಮಾಡ್ಲಿ, ಜೀವಂತವಾಗಿರ್ಲಿ, ಅಟ್ಲೀಸ್ಟ್ ಸಾಯ್ಬಾರ್ದು ಪಾಪ ಮಾನಸಿಕಾಗಿ ಅಂತೇಳಿ. ಸೊ ಅದ ಇಲ್ಲಿ ಇಂಡಿಯಾ ಒಳಗೆ ಆ ಕಾನ್ಸೆಪ್ಟ್ ಇರ್ತಿತ್ತಂದ್ರೆ, ನೀವು ಜೊಹಾತ್ಸು ಮಾಡಿ ಹೋಗ್ರಲ್ಲಿ ಬೇರೆ ಪ್ಲೇಸಿಗೆ, ಅಲ್ಲಿ ಯಾವಾರ ಮತ್ತೊಬ್ಬ ಸಿಗ್ತಾ, ನೀವು ಬೆಳಗಾವ್ದವ್ರಲ್ಲೇನೆ ನೋಡಿ ನಿಮ್ನೆಲ್ಲರೇ, ಅದ ಅಂದೇನ ನಾವು ಅಲ್ಲೇ ರೀ ಹನುಮಾನ್ ನಗರದವ್ರು ಅಂತ ಹೇಳ್ತಾರ. ಅಂದ್ರೆ ಲೈಕ್ ಪ್ರೈವೇಸಿ ಇಂಡಿಯಾದಾಗ, ನೀವು ಇಂಡಿಯಾ ಒಳಗೆ ಫಾರಿನ್ದು ಯಾವ ಕಾನ್ಸೆಪ್ಟು ನಡೆಯಂಗಿಲ್ಲ ಇಲ್ಲಿ. ಯಾಕಂದ್ರ ಮಂದಿನೂ ಫುಲ್ ಅಲ್ಟಿಮೇಟ್ ಇದ್ದಾರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನಾವು ಡಿಪ್ರೆಷನ್ ಹೊಂಟಿದೀವಿ ನೆಕ್ಸ್ಟ್ ಬರೋ ವೀಕ್ ಸ್ಯಾಟರ್ಡೆ. ಸೊ ಯಾರ್ಯಾರು ಬರೋರಿದ್ರ ಕೆಳಗ ಲಿಂಕ್ ಕೊಡ್ತೀನಿ, ಎಲ್ಲರೂ ನೇಮ್ ರಿಜಿಸ್ಟರ್ ಮಾಡ್ರಿ, ಹೋಗ್ಬರ್ನು ಒಂದು ಶಾರ್ಟ್ ಟ್ರಿಪ್. ಸುಮ್ಮನೆ ಡಿಪ್ರೆಷನ್ ಭಾಳ ಟೆನ್ಷನ್ ಮಾಡ್ಕೋಬೇಡ್ರಿ, ಜಸ್ಟ್ ಚಿಲ್ ಇರ್ರಿ, ನಿಮ್ಗೆ ಏನ್ ಅನ್ನಿಸ್ತೈತ್ ಮಾಡ್ರಿ, ಚಿಲ್ ಇರ್ರಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.